ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಇದೆ ಅಂತ ಹೇಳಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಭವಿಷ್ಯವನ್ನ ನೋಡ್ತಿದ್ದಾರೆ. ಒಂದು ರೀತಿಯಾಗಿ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗ್ತಾರೆ ಅಂತ ಸಭೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರ ಸಭೆ ಆಗ್ತಾ ಇತ್ತು. ಇಂತಹ ಸಭೆಯ ಸಂದರ್ಭದಲ್ಲಿ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಕಾಲದಲ್ಲಿ ನಾಳೆ ಯಾರು ನಮ್ಮ ಸಮಾಜದ ಹಿತವನ್ನ ಕಾಯಬಹುದು ಅನ್ನೋ ಒಂದು ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ನಾವು ಇಷ್ಟೇ ಹೇಳಲಿಕ್ಕೆ ಬಯಸುವಂತಹದ್ದು, ನಾವು ಒಂದು ರಾಷ್ಟ್ರೀಯ ಪಕ್ಷ, ಆದ್ರೆ ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ನೋಡಿದಾಗ ನಮ್ಗೆ ಎಲ್ಲಾ ಹಂತದಲ್ಲಿಯೂ ಕೂಡ ನಮ್ಮ ಸಮಾಜದ ನಾಯಕತ್ವ ಇದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಮೇಲ್ಸ್ಥಾನದಲ್ಲಿದ್ದಾರೆ. ನಾಳೆ ಅವರಿಗೆ ನಮ್ಮ ಪಕ್ಷದಲ್ಲಿ ಅವಕಾಶಗಳು ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಕರ್ನಾಟಕದಲ್ಲಿ ಮುಂದಿನ ದಿನ ಯಾರಾದ್ರೂ ಒಕ್ಕಲಿಗರು ಸಿಎಂ ಆಗ್ಬೇಕು ಅಂದ್ರೆ ಅದು ಯಾವ ಪಕ್ಷದಿಂದ ಸಾಧ್ಯ ಅನ್ನೋ ಪ್ರಶ್ನೆಗೆ ನಿಮ್ಗೆ ನೀವೇ ಉತ್ತರ ಕೊಟ್ಕೊಳ್ಳಿ, ನಾನೇನ್ ಕೊಡೋದು ಬೇಕು.